ಈ ಗ್ಯಾಲರಿ ಏನು ಮಾಡಿದ್ದೀವಲ್ಲ ಇದಕ್ಕೆ ಒಂದು ಅಮೋಘ ಪಯಣ ಅಂತ ಕರಿತೀವಿ ನಾವು ಅದಕ್ಕೆ. ಏನಂತಂದರೆ ಪ್ರೊಫೆಸರ್ CNR ರಾವ್ ಒಬ್ಬ ಕನ್ನಡ ಮೀಡಿಯಮ್ ದಲ್ಲಿ ಕಲಿತು ಹೇಗೆ ಭಾರತ ರತ್ನ ಆಗ್ತಾರೆ. ಒಬ್ಬ ಆರ್ಡಿನರಿ ಮ್ಯಾನ್, ಇಂಗ್ಲೀಷ್ನಾಗ ಹೇಳಬೇಕಂದ್ರೆ ಹೀಸ್ ಪರ್ಸನಲ್ ಆ್ಯಂಡ್ ಪ್ರೊಫೆಷ್ನಲ್ ಜರ್ನಿ ಆಫ್ ಭಾರತ ರತ್ನ ಪ್ರೊಫೆಸರ್ CNR ರಾವ್. ಹೌ ಎ ಆರ್ಡಿನರಿ ಮ್ಯಾನ್ ಬಿಕೇಮ್ ಎ ಭಾರತ ರತ್ನ ಆ್ಯಂಡ್ ಬಿಯಾಂಡ್ ಅಂತ. ಈ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್ ಅಂತ ಕರಿತೀವಿ. ಇಲ್ಲಿ ಇದು ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಸೆಂಟರು. ಇಲ್ಲಿ ಎಲ್ಲ ಥರ ಒಂದು ಮಟೀರಿಯಲ್ಸ್ ಮೇಲೆ ರಿಸರ್ಚ್ ಮಾಡ್ತಾರೆ. ಎಕ್ಸಾಂಪಲ್ ಈ ಬೇರೆ ಬೇರೆ ಯೂನಿಟ್ಸ್ಗಳಿದೆ ಇಲ್ಲಿ JNCSR ಅಲ್ಲಿ. ಈಗ ನ್ಯೂ ಕೆಮಿಸ್ಟ್ರಿ ಯೂನಿಟ್ ಅಂತ ಇದೆ. ಆ ನ್ಯೂ ಕೆಮಿಸ್ಟ್ರಿ ಯೂನಿಟಲ್ಲಿ ಎಷ್ಟೋ ಜನ ಸೈಂಟಿಸ್ಟ್ಗಳು ಈ ಥರ್ಮೋ ಎಲೆಕ್ಟ್ರಿಕ್ ಮೇಲೆ, ಅಂದರೆ ಹೀಟಿಂದ ಹೇಗೆ ಇದನ್ನು ಜನರೇಟ್ ಮಾಡ್ಬೋದು ಎಲೆಕ್ಟ್ರಿಸಿಟಿನ, ಆ ಥರ ಬೇರೆ ಬೇರೆ ರಿಸರ್ಚು. ಕ್ಯಾನ್ಸರ್ಸ್ ಬಗ್ಗೆ ವರ್ಕ್ ಮಾಡ್ತಾರೆ, ಅಲ್ಝಮರ್ ಡಿಸೀಸ್ ಬಗ್ಗೆ ವರ್ಕ್ ಮಾಡ್ತಾರೆ, ಆಟೋಫೇಜ್, ಈ ಥರ ಬೇರೆ ಬೇರೆ ಲ್ಯಾಬ್ರೇಜ್. ಜೆನೆಟಿಕ್ ಯೂನಿಟ್ಸ್ ಇದೆ, ನ್ಯೂರೋ ಸೈನ್ಸ್ ಯೂನಿಟ್ ಇದೆ ಇಲ್ಲಿ. ಆಮೇಲೆ ಇನ್ನೊಂದು ಈ ಇಂಜಿನಿಯರಿಂಗ್ ಮೆಕ್ಯಾನಿಕ್ ಯೂನಿಟ್ ಇದೆ, ಏರೋಡೈನಮಿಕ್ಸ್ ಬಗ್ಗೆ. ಅಂಥದ್ದು ಬೇರೆ ಬೇರೆ ಡೀಟೇಲ್ ಸ್ಟಡಿ, ಫಂಡಮೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು ನೀವು ಇಲ್ಲಿ. ಆಮೇಲೆ ಈ ಕ್ಯಾನ್ಸರ್ಸ್ ಬಗ್ಗೆ ವರ್ಕ್ ಮಾಡ್ತಾರೆ ಇಲ್ಲಿ. ಆಮೇಲೆ ಎಷ್ಟೊಂದು ಬೇರೆ ಡಿಪಾರ್ಟ್ಮೆಂಟ್ಗಳಿದೆ. ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಮೇಲೆ, ಥಿನ್ ಫಿಲ್ಮ್ಸ್ ಮೇಲೆ, ಆಪ್ಟೋ ಎಲೆಕ್ಟ್ರಾನಿಕ್ಸ್ ಅಂತ ಹೇಳ್ತೀವಿ, ಸೆಮಿಕಂಡಕ್ಟರ್ ಫಿಸಿಕ್ಸು, ಅದ್ರ ಮೇಲೆ ವರ್ಕ್ ಮಾಡ್ತಾರೆ. ಈ ದೊಡ್ಡ ಮಲ್ಟಿ ಡಿಸಿಪ್ಲಿನರಿ ಸೆಂಟರ್. ರೀಸೆಂಟ್ಲಿ ಈ ಕ್ವಾಲಿಟಿ ಆಫ್ ರಿಸರ್ಚಲ್ಲಿ ನಮ್ಮ JNCSR ಒಂದು ಟಾಪ್ ಲೆವೆಲಲ್ಲಿದೆ ಅಂತ ಹೇಳ್ಬೋದು, ವೆರಿ ಕಾನ್ಫಿಡೆಂಟ್ಲಿ. ರೀಸೆಂಟ್ಲಿ ನೇಚರ್ ಅನ್ನೋದೊಂದು ಜರ್ನಲ್ಲು ಅದು ಇಂಡೆಕ್ಸ್ ಮಾಡ್ತು. ನೇಚರ್ ಜರ್ನಲ್ ಆ ಇಂಡೆಕ್ಸ್ ಪ್ರಕಾರ ಅಂತಂದರೆ ನಾರ್ಮಲೈಸ್ ಇಂಡೆಕ್ಸ್ ಅಂತ ಕರೀತಾರೆ. ವಿ ಗಾಟ್ ಟಾಪ್ 7th ರ್ಯಾಂಕ್ ಇನ್ ದ ವರ್ಲ್ಡ್. 7ನೇ ರ್ಯಾಂಕ್ ಜಗತ್ತಲ್ಲಿ. ವೆರಿ ರೀಸೆಂಟ್ಲಿ ಫ್ಯೂ ಇಯರ್ಸ್ ಅಗೋ ವಿ ಗಾಟ್ 7th ರ್ಯಾಂಕ್ ಇನ್ ದ ವರ್ಲ್ಡ್ ದ ಕ್ವಾಲಿಟಿ ಆಫ್ ರಿಸರ್ಚಲ್ಲಿ. ಈ ಥರ ಎಲ್ಲ ಬೇರೆ ಬೇರೆ ರಿಸರ್ಚ್, ಫಂಡಮೆಂಟಲ್ ರಿಸರ್ಚ್ ಮಾಡ್ತಾರೆ ಅಂತ ಒಂದು ವರ್ಡಲ್ಲಿ ಹೇಳ್ಬೋದು. ಮೂಲಭೂತ ವಿಜ್ಞಾನದ ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ನು. ಸೊ ಇದು ಇವಾಗ ಮಕ್ಕಳಿಗಾಗ್ಲಿ, ಒಂದು ಶಾಲಾ ಮಕ್ಕಳಿಗಾಗ್ಲಿ, ಕಾಲೇಜ್ ಮಕ್ಕಳಿಗಾಗ್ಲಿ, ಯಾವ ರೀತಿ ಇಲ್ಲಿ ಅವ್ರು ಬರ್ತಕ್ಕಂತ ಒಂದು ವ್ಯವಸ್ಥೆ ಇದೆ ಇಲ್ಲಿ ಈ CNR ಹಾಲ್ ಆಫ್ ಸೈನ್ಸ್ ಅಂಡ್ ಎಜುಕೇಶನ್ ಟೆಕ್ನಾಲಜಿ ಯೂನಿಟ್ ಏನಿದೆ ಅಲ್ಲ, ಎಷ್ಟೊಂದು ಸೈನ್ಸ್ದು ಔಟ್ರೀಚ್ ಪ್ರೋಗ್ರಾಮ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಅದರಲ್ಲಿ ಬಂದು ಈಗ ಯಾರಿಗೆ ಲೆಸ್ ಎಂಡೋಡ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ನಾವೇ ಆ ಒಂದು ಸ್ಕೂಲ್ಗೆ ಹೋಗ್ಬಿಟ್ಟು ಪ್ರೋಗ್ರಾಮ್ಗಳನ್ನ ಕೊಡ್ತೀವಿ. ಪ್ರೋಗ್ರಾಮ್ ಅನ್ನೋದಕ್ಕಿಂತ ಆ ಮಕ್ಕಳ ಜೊತೆ ವಿಜ್ಞಾನಿಗಳು ಇಂಟ್ರಾಕ್ಷನ್ ಬಿಟ್ವೀನ್ ಸೈಂಟಿಸ್ಟ್ ಆ್ಯಂಡ್ ಸ್ಟೂಡೆಂಟು, ಈ ಥರ ಒಂದು ಇವೆಂಟ್ಗಳನ್ನ ನಾವು ಕಂಡಕ್ಟ್ ಮಾಡ್ತೀವಿ. ನಾವೇ ಹೋಗ್ತೀವಿ ಆ ಸ್ಕೂಲ್ಗೆ, ನಾವೇ ರೀಚ್ ಆಗ್ತೀವಿ. ರೀಚ್ ಆಗಿ ಆ ಮಕ್ಕಳಿಗೆ ವಿಜ್ಞಾನದ್ದು ಕೆಲವೊಂದಿಟ್ಟು ಎಕ್ಸ್ಪೆರಿಮೆಂಟ್ ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ತೀವಿ, ಪ್ರಯೋಗಗಳನ್ನ ಮಾಡಿ ಸೈನ್ಸ್ದ ಬಗ್ಗೆ ಅವರಿಗೆ ಇನ್ಸ್ಪೈರ್ ಮಾಡ್ತೀವಿ. ಯಾಕಂದರೆ ದೇಶ ಮುಂದೆ ಬರ್ಬೇಕಂದ್ರೆ ಸೈಂಟಿಫಿಕ್ ಥಿಂಕಿಂಗ್ ತುಂಬ ಇಂಪಾರ್ಟೆಂಟು. ಸ್ಟೂಡೆಂಟ್ಸ್ ಕ್ವಶನ್ಸ್ ಕೇಳಬೇಕು. ಈ ಕ್ವಶನ್ಸ್ ಕೇಳೋ ಮನೋಭಾವನೆ ಆ ಮಕ್ಕಳಲ್ಲಿ ಬರಬೇಕು. ವಿಜ್ಞಾನಕ್ಕೆ ಬರಬೇಕು, ಹೆಚ್ಚು ಹೆಚ್ಚು ಮಕ್ಕಳು ವಿಜ್ಞಾನಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಈ ಸೈನ್ಸ್ ಔಟ್ರೀಚ್ ಪ್ರೋಗ್ರಾಮ್ಗಳನ್ನ ಕಂಡಕ್ಟ್ ಮಾಡೋದು ಅಷ್ಟೇ ಅಲ್ಲ, ಎಷ್ಟೋ ಸ್ಕೂಲು ಕಾಲೇಜುಗಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಈಗ etu@jncsr.ac.in ಅಂತ ಈ ಇಮೇಲ್ ID. ಈ ಇಮೇಲ್ IDಗೆ ಸ್ಕೂಲು ಕಾಲೇಜಿಂದ ಅವರು ನಮಗೆ ಇಮೇಲ್ ಮಾಡಿರ್ತಾರೆ. ಅದಕ್ಕೆ ನಾವು ಒಂದು ವಾರದಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತೆ. ಅಬೌಟ್ ಸಮ್ 150 ಸ್ಟೂಡೆಂಟ್ಸ್ ಈ ಪ್ರೋಗ್ರಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆವಾಗ ಸೈಂಟಿಫಿಕ್ ಟಾಕ್ ಇರುತ್ತೆ, ಇಂಟ್ರಾಕ್ಷನ್ ಇರುತ್ತೆ, ಸ್ಟೂಡೆಂಟ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಇರುತ್ತೆ. ಆಮೇಲೆ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಇಲ್ಲೆಲ್ಲ, ಯಾಕಂದರೆ ಸ್ಕೂಲ್ ಕಾಲೇಜ್ಗಳಲ್ಲಿ ಬರೀ ಈ ಮೈಕ್ರೋಸ್ಕೋಪ್ಗಳನ್ನ ನೋಡಿರ್ತಾರೆ, ಸಿಂಪಲ್ ಮೈಕ್ರೋಸ್ಕೋಪ್ ಇದು ನೋಡಿರ್ತಾರೆ. ಅವ್ರ ಸಿಲೆಬಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ನಾವು ಕಲಿತಾ ಇರೋದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸುಮ್ಮನೆ ಓದ್ತಾ ಇರ್ತಾರೆ ಆ ಮಕ್ಕಳಿಗೆ. ಈ ಥರ ರಿಸರ್ಚ್ ಇನ್ಸ್ಟಿಟ್ಯೂಷನ್ಗೆ ಬಂದಾಗ ಆ ಮಕ್ಕಳಿಗೆ ಹೇಳ್ತೀವಿ, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಇಲ್ಲಿ ನೋಡ್ತಾರೆ ಅವರು. ಯಾಕಂದ್ರೆ ಅಲ್ಲಿ ಸಿಂಪಲ್ ಮೈಕ್ರೋಸ್ಕೋಪ್ ನೋಡಿರ್ತಾರೆ, ಇಲ್ಲಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನೋಡ್ತಾರೆ. ಏನು ಡಿಫ್ರೆನ್ಸ್ ಅಪ್ಪ ಇದರಲ್ಲಿ, ಅದನ್ನ ತಿಳ್ಕೊತಾರೆ. ಬೇರೆ ಬೇರೆ ವೇರಿಯಸ್ ಲ್ಯಾಬ್ರೋಟರಿನ ವಿಸಿಟ್ ಮಾಡ್ತಾರೆ. ಕ್ವಶನ್ಸ್ ಕೇಳ್ತಾರೆ ಸೈಂಟಿಸ್ಟ್ಗೆ, ಸರ್ ಇದನ್ನ ಯಾವುದಕ್ಕೆ ನೀವು ಯೂಸ್ ಮಾಡ್ತೀರಾ, ಈ ಇನ್ಸ್ಟ್ರೂಮೆಂಟ್ ಯಾವುದಕ್ಕೆ ಯೂಸ್ ಮಾಡ್ತೀರಾ, ಅದರಿಂದ ಏನು ಯೂಸ್ ಆಗುತ್ತೆ. ಈ ಥರ ಎಲ್ಲ ಆ ಒಂದು ಕ್ವಶನ್ ಮಾಡ್ತಕ್ಕಂಥ ಒಂದು ಮನೋಭಾವನೆ ಬೆಳೆಯುತ್ತೆ. ಯಾವ ಬೇಕಾದ ಸ್ಕೂಲು ಕಾಲೇಜ್ಗಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಟು ಹ್ಯಾವ್ ಅ ಇಂಟ್ರಾಕ್ಷನ್. ಇಟ್ ಈಸ್ ಅ ಒನ್ ಡೇ ಪ್ರೋಗ್ರಾಮು. ಮಾರ್ನಿಂಗ್ 9:30ಗೆ ಮಕ್ಕಳು ಬರ್ತಾರೆ ಇಲ್ಲಿ, ಸಾಯಂಕಾಲ ಹೋಗ್ತಾರೆ. ವಾರಕ್ಕೊಂದು ಪ್ರೋಗ್ರಾಮ್ ಇರುತ್ತೆ. ಅದನ್ನು ಯಾವಾಗ ಪ್ರೋಗ್ರಾಮ್ ಇರುತ್ತೆ ಅಂತ ಅವ್ರು ನಮ್ಮ ವೆಬ್ಸೈಟಲ್ಲಿ, ನಾವು ಇವಾಗ ಅಪ್ಕಮಿಂಗ್ ಪ್ರೋಗ್ರಾಮದ್ದು ಒಂದು ಲಿಸ್ಟ್ನ ಹಾಕೋರಿದ್ದೀವಿ ನಮ್ಮ JNCSR ವೆಬ್ಸೈಟಲ್ಲಿ. ಅವ್ರು ಅದನ್ನು ಅಲ್ಲಿಂದ ನೋಡ್ಬೋದು. ಇಲ್ಲಾಂದರೆ ನಮಗೆ ಡೈರೆಕ್ಟಾಗಿ ಇಮೇಲ್ ಮಾಡಿದ್ರೆ, ನಾನು ಆಲ್ರೆಡಿ ಇಮೇಲ್ ID ನಾನು ಶೇರ್ ಮಾಡಿದ್ದೀನಲ್ಲ ನಿಮಗೆ, ನನಗೆ ಡೈರೆಕ್ಟಾಗಿ ಇಮೇಲ್ ಮಾಡಿದ್ರೆ ನಾನು ಅವರಿಗೆ ಅಪ್ಕಮಿಂಗ್ ಪ್ರೋಗ್ರಾಮ್ನ ನಾನು ಅವರಿಗೆ ಹೇಳ್ಬೋದು. ಈ ಸಂಸ್ಥೆಯ ಸ್ಥಾಪಕರು ಇದಾರಲ್ಲ, ಫೌಂಡರ್. ಆ ಒಂದು ಸ್ಥಾಪಕರ ಬಗ್ಗೆ
ತುಂಬಾ ಹೇಳೋದಕ್ಕೆ ಅಂದ್ರೆ ಅವ್ರ ಬಗ್ಗೆ ಇಡೀ ಹಾ ದಿನ ಹಾ ತಗೊಳುತ್ತೆ ಅಂತ ಹೌದು ಅನ್ಸುತ್ತೆ. ಹೌದು ದಿನ ಅಲ್ಲ, ವರ್ಷಗಳು ತಗೊಳುತ್ತೆ. ಹೌದು ಹೌದು ಆದ್ರೆ ಆ ಒಂದು ಚುಟುಕಾಗಿ ಮಕ್ಕಳಿಗೆ ಇಷ್ಟ ಆಗೋ ರೀತಿ, ಮತ್ತೆ ಇವತ್ತಿನ ಮುಂದೆ ಯುವ ಪೀಳಿಗೆಗೆ ಇಷ್ಟ ಆಗೋ ರೀತಿ ಏನ್ ಹೇಳ್ತೀರಾ? ಹಾ ಈ ಜವಾಹರ್ಲಾಲ್ ನೆಹರು ಉನ್ನತ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆ ಅಂತ ಕರೀತಾರೆ ಇದಕ್ಕೆ. ಇದು ಕನ್ನಡದಲ್ಲಿ ಹೇಳಿದೆ ಆಗ್ಲೇ, ಇಂಗ್ಲಿಷಲ್ಲಿ ಹೇಳಿದೆ. ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್, ಇದು ಜಕ್ಕೂರಲ್ಲಿರೋದು. ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು ಫೌಂಡರ್ ಪ್ರೆಸಿಡೆಂಟ್ ಪ್ರೊಫೆಸರ್ ಭಾರತ ರತ್ನ ಪ್ರೊಫೆಸರ್ CNR ರಾವ್ ಸರ್. ಇವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ದಿನಗಳೇ ಬೇಕಾಗುತ್ತೆ. ಶಾರ್ಟ್ ಅಲ್ಲಿ ಹೇಳ್ತೀನಿ. ಈಗ ನಾವು ರಿಸರ್ಚ್ ಪಬ್ಲಿಕೇಶನ್ ಅಂತ ಹೇಳ್ತೀವಿ. ಈ ಕೆಮಿಸ್ಟ್ರಿ ಒಳಗಡೆ, ಈ ಸಾಲಿಡ್ ಸ್ಟೇಟ್ ಸ್ಟ್ರಕ್ಚರಲ್ ಕೆಮಿಸ್ಟ್ರಿಲಿ ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿರ್ತಕ್ಕಂಥ ವಿಜ್ಞಾನಿ ಅಂತ ಹೇಳ್ಬೋದು ಒನ್ ವರ್ಡ್ ಅಲ್ಲಿ. ಅಂಡ್ ಹೀಸ್ ಇನ್ಸ್ಟಿಟ್ಯೂಷನಲ್ ಬಿಲ್ಡರ್ ಅಂತ ಹೇಳ್ಬೋದು. ಆಮೇಲೆ ನಮ್ಮ ದೇಶದಲ್ಲಿ ಎಷ್ಟೊಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಅವರು ಅದನ್ನ ಸ್ಥಾಪನೆ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಇದು ಜವಾಹರ್ಲಾಲ್ ನೆಹರು ಸೆಂಟರ್ ಕೂಡ ಅವರು ಸ್ಥಾಪನೆ ಮಾಡಿದ್ದುವೆ. ಆಮೇಲೆ ಇವರು ಇಲ್ಲಿವರೆಗೂ 1822 ಪೇಪರ್ನ ಪಬ್ಲಿಷ್ ಮಾಡಿದ್ದಾರೆ. ಹಿ ಈಸ್ 92 ಇಯರ್ ಓಲ್ಡ್, 92 ವರ್ಷ ಅವರಿಗೆ ಇವಾಗ ವಯಸ್ಸು. ಇವಾಗಲೂ ಕೂಡ ರಿಸರ್ಚ್ ಮಾಡ್ತಾ ಇದ್ದಾರೆ. ಆಮೇಲೆ ಹಿ ಈಸ್ ದ ಓನ್ಲಿ ಸೈಂಟಿಸ್ಟ್, ಇವರೊಬ್ಬರೇ ವಿಜ್ಞಾನಿ ನಮ್ಮ ದೇಶದಲ್ಲಿ, ಜಗತ್ತಲ್ಲಿ 86 ಹಾನರರಿ ಡಾಕ್ಟರೇಟ್ ತಗೊಂಡಿರ್ತಕ್ಕಂಥ ವಿಜ್ಞಾನಿ ಅಂತ ಹೇಳ್ಬೋದು. ಯಾಕೆ? ಇಷ್ಟು ರಿಸರ್ಚ್ ಕಾಂಟ್ರಿಬ್ಯೂಷನ್ ಅವರು ಮಾಡಿದ್ದಕ್ಕೆ. ಆಲ್ ಓವರ್ ವರ್ಲ್ಡ್ ಇನ್ಕ್ಲೂಡಿಂಗ್ ಆಕ್ಸ್ಫರ್ಡ್, ಟೆಂಪಲ್, ಲಿವರ್ಪೂಲ್ ಯೂನಿವರ್ಸಿಟಿ, ಆಮೇಲೆ ನಮ್ಮ ದೇಶದ ಎಷ್ಟೊಂದು ಎಲ್ಲ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಇನ್ಕ್ಲೂಡಿಂಗ್ ಯೂನಿವರ್ಸಿಟೀಸು ಇವರಿಗೆ ಹಾನರರಿ ಡಾಕ್ಟರೇಟ್ನ ಕೊಟ್ಟಿದ್ದಾರೆ. ಆಮೇಲೆ ಇವರೊಬ್ಬರೇ ವಿಜ್ಞಾನಿ ಅಂತ ಹೇಳ್ಬೋದು ನಮ್ಮ ದೇಶದಲ್ಲಿ. ಅಫ್ಕೋರ್ಸ್ ಇನ್ ಏಷ್ಯಾ ಎಲ್ಲ ಜಗತ್ತಿನ ಎಲ್ಲ ಮೇಜರ್ ಸೈನ್ಸ್ ಅಕಾಡೆಮಿದು ಮೆಂಬರ್, ಹಾನರರಿ ಮೆಂಬರ್ ಇದ್ದಾರೆ ಇವರು. ಆಮೇಲೆ ತುಂಬಾ 2D 3D ಆಮೇಲೆ ಜೀರೋ ಈ ನ್ಯಾನೋ ಮೆಟೀರಿಯಲ್ಸ್ ಮೇಲೆ, ಮೆಟೀರಿಯಲ್ ಸೈನ್ಸ್ ಅಲ್ಲಿ ತುಂಬಾ ರಿಸರ್ಚ್ ಮಾಡಿರ್ತಕ್ಕಂಥ ದೊಡ್ಡ ವಿಜ್ಞಾನಿ ಅಂತ ನಾವು ಹೇಳ್ಬೋದು. ಇವ್ರು ಭಾರತ್ ಅಲ್ಲ, ಇವ್ರಿಗೆ ಭಾರತ ರತ್ನ, ನಮ್ಮ ದೇಶದ ಸಿವಿಲಿಯನ್ ಅವಾರ್ಡ್ಸ್ ಇದೆಯಲ್ಲ, ಪದ್ಮಶ್ರೀ, ಪದ್ಮವಿಭೂಷಣ, ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಬಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಹೇಳ್ತೇವೆ ಭಾರತ ರತ್ನ. ನಮ್ಮ ದೇಶದ್ದು ಇವರಿಗೆ ಅವಾರ್ಡ್ಸ್ಗಳು ಬಂದಿದೆ, ಇನ್ಕ್ಲೂಡಿಂಗ್ ಕರ್ನಾಟಕ ರತ್ನ ಇನ್ 2000 ಇವರಿಗೆ ಕರ್ನಾಟಕ ರತ್ನ ಕೂಡ ಅವರಿಗೆ ಲಭಿಸಿದೆ. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದ್ರೆ, ಇವರಿಗೆ ಹಿ ಗಾಟ್ ದ ವ್ಯಾನ್ ನಿಪೆಲ್ ಅವಾರ್ಡ್ ಅಂತ, ಇದು ಹೈಯೆಸ್ಟ್ ಮಟೀರಿಯಲ್ ರಿಸರ್ಚ್ ಅವಾರ್ಡು, USA ಇಂದ ಬರೋದು, ಕೊಡ್ತಾರೆ ಅದನ್ನ. ಹಿ ವಾಸ್ ದ ಫಸ್ಟ್ ಏಷಿಯನ್ ಟು ರಿಸೀವ್ ದಿ ವ್ಯಾನ್ ನಿಪೆಲ್ ಅವಾರ್ಡ್. CV ರಾಮನ್ ಅವರು ಇವ್ರಿಗೆ ಲೆಟರ್ ಬರೆದಿರ್ತಾರೆ. ಇವರು ಬುಕ್ಗಳನ್ನ ಓದಿ ಅವ್ರನ್ನ ಫಸ್ಟ್ ರೆಕಗ್ನಿಷನ್ ಬೈ CV ರಾಮನ್, ಎಲೆಕ್ಷನ್ ಟು ದಿ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್ಗೆ, ಫೆಲೋ ಆಫ್ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್ಗೆ. ಈ ಥರ ಎಷ್ಟೊಂದು ಕಾಂಟ್ರಿಬ್ಯೂಷನ್ ಅವರಿಗೆ. ಏನು ಅವಾರ್ಡ್ಸ್ಗಳಿದೆಯಲ್ಲ ಅದಕ್ಕೆ ಲೆಕ್ಕ ಇಲ್ಲ, ತುಂಬಾ ಅವಾರ್ಡ್ಸ್ಗಳನ್ನ ಲಾಸ್ಟ್ ಒಂದು ಪ್ರಶ್ನೆ ಸರ್, ಈ ಹಿಂದೆ ಇರತಕ್ಕಂತ ವಿನ್ಯಾಸದ ಐಡಿಯಾ ನಿಮ್ಗೆ ಹೆಂಗ್ ಬಂತು? ಈ ಐಡಿಯಾ ನಂದು ಒಂದೇ ಐಡಿಯಾ ಅಲ್ಲ, ಇದು ಆಕ್ಚುಲಿ ಮಲ್ಟಿ ಫೆಸೆಟೆಡ್ ಪ್ರೊಫೆಸರ್ CNR ರಾವ್ ಅಂತ, ಮಿಸಸ್ ಇಂದುಮತಿ ರಾವ್ ಅವರು ಐಡಿಯಾ ಅದು. ಒಳಗಡೆ ಒಂದು ಇದನ್ನ ಮಾಡಿದ್ವಿ ನಾವು, ಒಂದು ಪ್ರೊಫೆಸರ್ ರಾವ್ ಈಸ್ ಬುಕ್ ರೈಟರ್, ಆಮೇಲೆ ಶೆಫ್, ಆಮೇಲೆ ಕುಕಿಂಗ್ ಅದರಲ್ಲೂ, ಆಮೇಲೆ ರಿಸರ್ಚ್ ಅಲ್ಲೂ, ಕಮ್ಯುನಿಕೇಶನ್ ಅಲ್ಲಿ, ಆಮೇಲೆ ಬಿಗ್ ಪಬ್ಲಿಕ್ ಸ್ಪೀಕರ್, ಅದು ಮೆಂಟರ್, ವಿಷನರಿ, ಈ ತರ ಎಲ್ಲ ಅದನ್ನ ಒಂದು ಸ್ಮಾಲ್ ವರ್ಷನ್ ಮಾಡಿದ್ವಿ. ಮ್ಯೂಸಿಷಿಯನ್ ಕೂಡ? ಹೌದು ಹೌದು, ಅದೊಂದು ಮ್ಯೂಸಿಷಿಯನ್ ಅಂದ್ರೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಅವರಿಗೆ. ಹೀಸ್ ಅ ಮ್ಯೂಸಿಕ್ ಲವರ್ ಅಂತ ಹೇಳ್ಬೋದು. ಕೀನ್ ಗಾರ್ಡನರ್, ಗಾರ್ಡನ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನೀವು ಜೈನ್ಸಿಯಾ ಸರ್ ನೋಡಿ ಎಷ್ಟು ಗ್ರೀನರಿ ಆಗಿದೆ. ಆಮೇಲೆ ಇವನ್ IAC ಹಿ ಮೇಡ್ ತುಂಬಾ ಅವಾಗ ದೊಡ್ಡ ಇದನ್ನ ಮಾಡಿದಾರೆ ಅವರು. 25,000 ಟ್ರೀನ ನಡೆಸಿದ್ದಾರೆ ಅಲ್ಲಿ ಅವರು ಡ್ಯೂರಿಂಗ್ ಹೀಸ್ ಡೈರೆಕ್ಟರ್ಶಿಪ್, ಎಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ. ಆ ವಿಜ್ಞಾನಿಗಳು ಪ್ರೊಫೆಸರ್ ರಾವ್ ಅವ್ರನ್ನ ಪಿರಿಯಡ್ ಟೇಬಲ್ ಅಲ್ಲಿ ತೋರಿಸಿದ್ರೆ ಹೇಗಿರತ್ತೆ ಅವ್ರ ಕ್ವಾಲಿಟಿನ ಅಂತ ಹೇಳಿ ಆ ವಿಜ್ಞಾನಿಗಳು ಇದನ್ನ ಮಾಡಿದ್ದಾರೆ. ಕಮ್ ಲೆಟ್ ಅಸ್ ಎಕ್ಸ್ಪ್ಲೋರ್ ಪ್ರೊಫೆಸರ್ CNR ರಾವ್ ಇನ್ ಹಿಸ್ ಎಲಿಮೆಂಟ್ ಅಂತ ಇದ್ರ ಟೈಟಲ್. ಅವ್ರು ನೋಡಿ, ಅವರು ಇದೆಲ್ಲ ಅವ್ರ ಪರ್ಸನಾಲಿಟಿ, ಪ್ರೊಫೆಸರ್ ರಾವ್ ಪರ್ಸನಾಲಿಟಿ. ಇಲ್ಲೇನಿದೆಯಲ್ಲ, ಪ್ರೊಫೆಸರ್ ರಾವ್ ಅವ್ರದ್ದು ದ ಮೇಜರ್ ರಿಸರ್ಚ್ ಕಾಂಟ್ರಿಬ್ಯೂಷನ್. ಅವ್ರ ಹೊಸ ಒಂದು ಹೇಳ್ಕೋಬೇಕು, ಯಾವ್ದಪ್ಪ ಟಾಪ್ ರಿಸರ್ಚ್ ವರ್ಕ್ ಅವ್ರದ್ದು ಫೀಲ್ಡ್ ಅಂತಂದ್ರೆ, ಇದನ್ನ QR ಕೋಡ್ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಅವ್ರದ್ದು ರಿಸರ್ಚ್ ವರ್ಕ್ ಬಗ್ಗೆ ನಿಮಗೊಂದು ಐಡಿಯಾ ಸಿಗುತ್ತೆ. ಆಮೇಲೆ ಇಲ್ಲೇನಿದೆಯಲ್ಲ, ದ ಫಸ್ಟ್ ಒನ್ ಪಿರಿಯಡ್ ಟೇಬಲ್ ಎಸ್ ಬ್ಲಾಕ್ ಆ ಎಲಿಮೆಂಟ್, ಅದ್ರಲ್ಲಿ ಈಸ್ ಇನ್ಸ್ಟಿಟ್ಯೂಷನಲ್ ಬಿಲ್ಡರ್ ಅಂತ ಹೇಳಿ. ಯಾಕಂದ್ರೆ ಸ್ಟಾರ್ಟಿಂಗ್ ಫ್ರಮ್ IAC ಅಂಡ್ IAC he created 2 laboratories, solid state structural chemistry unit ಅಂತ, ವರ್ಲ್ಡ್ ಫೇಮಸ್ ಲ್ಯಾಬ್ರೋಟರಿ. ಆಮೇಲೆ JNCSR ಫೌಂಡಿಂಗ್ ಡೈರೆಕ್ಟರ್, ಅಲ್ಲಿ JNCSR ಇದೆ.
ಅಲ್ಲಿ ಹೀಲಿಯಂ ಜಾಗದಲ್ಲಿ ನೀವು ಇಲ್ಲಿ ನೋಡ್ಬೋದು. ನೀವು MRSI, CRSI, ವಿಚ್ ಇಸ್ ಕ್ರಿಯೇಟೆಡ್ ಬೈ ಪ್ರೊಫೆಸರ್ CNR. MRSI ಅಂತಂದ್ರೆ ಮಟೀರಿಯಲ್ಸ್ ರಿಸರ್ಚ್ ಸೊಸೈಟಿ ಆಫ್ ಇಂಡಿಯಾ ಅಂತ. CRSI ಅಂತಂದ್ರೆ ಕೆಮಿಕಲ್ ರಿಸರ್ಚ್ ಸೊಸೈಟಿ ಆಫ್ ಇಂಡಿಯಾ ಅಂತ. ನಮ್ಮ ದೇಶ ಮುಂದೆ ಬರ್ಬೇಕಂದ್ರೆ ಸೈನ್ಸ್ ಮುಂದೆ ಐತಂದ್ರೆ ಮಾತ್ರ ದೇಶ ಮುಂದೆ ಬರುತ್ತೆ. ಅದಕ್ಕೋಸ್ಕರ ಇಷ್ಟೆಲ್ಲ ರಿಸರ್ಚ್ ಬಗ್ಗೆ, ವಿಜ್ಞಾನದ ಬಗ್ಗೆ, ಆ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ಗಳ ಬಗ್ಗೆ ಆ ಕಾಳಜಿಯಿಂದ ಇಷ್ಟೆಲ್ಲ ಕ್ರಿಯೇಷನ್ ಮಾಡಿದ್ದಾರೆ. ಓಕೆ, ಅದನ್ನೇ ಇಲ್ಲಿ ತೋರ್ಸಕ್ ನಾವು ಪ್ರಯತ್ನ ಮಾಡಿದಾರ ನಮ್ಮ JNCSR ವಿಜ್ಞಾನಿಗಳು.